ನಾವು ಇದನ್ನ ಕಟ್ ಮಾಡೋದಿಲ್ಲ, ಹೀಗೆ ಆಗ್ತದೆ ವಿಡಿಯೋ. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. 2026 ಎಲ್ಲರ ಜೀವನದಲ್ಲೂ ಒಳ್ಳೆ ದಿನಗಳನ್ನ ತಗೊಂಡು ಬರಲಿ ಅಂತ ನಾನು ಬೇಡ್ಕಂತೆ. 2025 ನನಗೊಂದು ಬೆಸ್ಟ್ ಗಿಫ್ಟ್ನ ಕೊಟ್ಟಿದ್ದು, ಲೈಫಲ್ಲಿ ಯಾವತ್ತೂ ಮರುಗ್ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಹಲೋ, ನಾವೀಗ ಎಲ್ಲಿಗೆ ಹೋಗಿದ್ದು ಗೊತ್ತಾ? ಸೊ ವಿ ಟಿ ಸ್ಟೇಷನ್ ಹತ್ರ ಅಲ್ಲ, ಎಲ್ಗಿರಿ ಅಲ್ಲಿ ನಾವೊಂದು ಎಂತಾದರೂ ಶಾಪಿಂಗ್ ಅಂತಂದರೆ ನಮ್ಮ ಸ್ವಲ್ಪ ಪ್ಲಾನ್ ಇತ್ತು. ಸೊ ನಾರ್ಮಲಿ ಮನೇಲಿ ಕೂತ್ ಬೋರ್ ಆಯಿತು, ಹಾಗಾಗಿ ನಾವು ಒಂದು ರೌಂಡ್ ಹೊರಗಡೆ ಹೋಗಪ್ಪ ಅಂತ ಅನ್ಕೊಂಡು. ಹೊರಗಡೆ ಅಂತಂದರೆ ಸ್ಟ್ರೀಟ್ ಶಾಪಿಂಗಿಗೆ ಸುಮ್ಮನೆ ಹೋಗ್ಬೋದು. ಒಂದು ಸಿಕ್ಕ ತಗೊಂಡೋಗ್ಬಿಟ್ರೆ ಸುಮ್ಮನೆ ತಿರ್ಗಾಡ್ಕೊಂಡು ಬರ್ಲಕ್ಕೆ ಒಂದು 4 ಜನರನ್ನ ಕಾಣ್ಲಕ್ಕಂತ. ಅದಕ್ಕೆ ಇಷ್ಟು ರೆಡಿ ಎಲ್ಲ ಹೊತ್ತಿದ್ದೆ ನಾನಂತು. ಗಿರಿ ಹಾಯ್, ಎಂತ ಹೆಂಗಿದ್ರಿ? ಸುಮಾರು ದಿನ ನಿಮ್ಮನ್ನ ಮಾತಾಡಿದೆ. ಹೆಂಗಿದ್ರಿ? ಚೆನ್ನಾಗಿದ್ರಿಯಾ? ಮತ್ತೆ ಎಂತಾದ್ರೂ ವಿಶೇಷ ಇತ್ತಾ? ಚಳಿಯಾ? ಅದಕ್ಕೆ ನಮ್ಮ ಜಾಕೆಟ್ ಹಾಕಿ ಕೂತ್ಕೊಳ್ಳೋದ? ಮತ್ತೆ ಆಮೇಲೆ ಎಂತ ಸಮಾಚಾರ? ನಾವೊಂದು ಟಾಸ್ಕ್ ಕೊಡ್ತೇನೆ ನಿಮ್ಗೆ, ನೀವು ಅದನ್ನ ಕಂಪ್ಲೇಂಟ್ ಮಾಡ್ಕಿಲ್ಲ ಅಂದ್ರೆ ನಾನು ಕೊಟ್ಟು ಪನಿಷ್ಮೆಂಟ್ ತಗೊಂಡು, ಓಕೆಯಾ? ನಾವು ಇದನ್ನ ಕಟ್ ಮಾಡೋದಿಲ್ಲ, ಹೀಗೆ ಆಗ್ತದೆ ವಿಡಿಯೋ. ಈಗ ಪನಿಷ್ಮೆಂಟ್ ಎಂತ ಅಂತ ಅವ್ರಿಗೆ ಹೇಳ್ಕಮ್ ನಾನು, ಆಮೇಲೆ ಅದನ್ನ ಅವರು ಅದಕ್ಕೆ ಪರ್ಫಾರ್ಮ್ ಮಾಡ್ತಾರಲ್ಲ, ಅದಕ್ಕೆ ಅದ್ರ ಮಧ್ಯೆ ನಾನು ವಿಡಿಯೋನ ಕಟ್ ಮಾಡ್ಕಮ್ ಕಾಣಿ. ಎಂತ ಐಡಿಯಾ ಇತ್ತು ನಮ್ಮ ಹತ್ರ ಎಲ್ಲ ಅಂತ. ಸೊ ಇಲ್ಲ, ನಾನು ಡೈರೆಕ್ಟ್ ಆಗಿ ಚೀಟ್ ಮಾಡೋದಿಲ್ಲ ಇವತ್ತು. ಸೊ ಡೈರೆಕ್ಟ್ ಆಗಿ ಕೇಂತೆ ಒಂದು ಸಾಂಗ್ ಹೇಳಕ್ಕೆ ನೀವು. ಓಕೆ, ಬರ್ಲಿಲ್ಲ ಅಂದ್ರೆ ನೀವು ಪನಿಷ್ಮೆಂಟ್ ರೆಡಿ ಇರ್ಕ. ಹಾ ಓಕೆ. ಇವತ್ತು ನಾವಲ್ಲೆಲ್ಲ ಸ್ಟ್ರೀಟಿಗೆ ಹೊತ್ತಲ್ಲ, ಯಾರನ್ನಾದ್ರೂ ನಾರ್ಮಲಿ ಕರೆದು ಈಗ ನಿಯರ್ ಇಪ್ಪು ಅಂದ್ರೆ ಯಾವ್ದಾರ ಒಂದು ಏರಿಯಾನ ಕೇಳ್ಕ, ಆಮೇಲೆ ಅವರಿಗೆ ಥ್ಯಾಂಕ್ಸ್ ಹೇಳಿ ಕಡ್ಡಿಲ್ಯಾ? ಓಕೆ, ಚಾಲೆಂಜ್ ಅಕ್ಸೆಪ್ಟೆಡಾ? ಎಂತ ಮಾಡು ಕಾಮ, ಅವ್ರು ಯಾವ ತರ ಚಾಲೆಂಜ್ ಅಲ್ಲಿ ಮಾಡ್ತಾರಂತ. ಯಾವ್ದಾದ್ರು ಒಬ್ಬರನ್ನ ರ್ಯಾಂಡಮ್ಲಿ, ಅದು ಆಂಟಿ ಯಾರನ್ನಾದ್ರೂ ಕರೆದು ಮಾತಾಡ್ಸಕ್. ಹುಡುಗಿ ಬೇಡ, ಆಂಟಿ ಯಾರನ್ನಾರು ಕಡ್ದ, ಹೆಲೋ ಆಂಟಿ ಅಲ್ಲೇ ಎಲ್ಲಿ ಬತ್ತ, ಅದು ಎಲ್ಲಿ ಏರಿಯಾ ಎಲ್ಲಿ ಬತ್ತು, ಇಲ್ಲಿ ಬಸ್ ಸಿಕ್ಕುತ್ತಾ, ಹಾಗೆಲ್ಲ ಸ್ವಲ್ಪ ಕೇಂಡ್ ಆಮೇಲೆ ಥ್ಯಾಂಕ್ ಯು ಎಲ್ಲ ಹೇಳಿ ವರ್ಕ್. ನಾನು ಅದ್ರ ವಿಡಿಯೋ ಮಾಡ್ತೇನೆ, ಓಕೆಯಾ? ಅಥವಾ ಹಾಡು ಓಕೆಯಾ? ಅದೇ ಓಕೆ. ಕಾಂಬ ಇವತ್ತು ಹೆಂಗೆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾರ ಅವ್ರ ಅನ್ಕೊಂಡು ನಂಗೂ ಸ್ವಲ್ಪ ಕ್ಯೂರಿಯಸ್ ಇತ್ತು. ಎಂತಕ್ಕಂದ್ರೆ ಮಾತಾಡೋ ಫಸ್ಟೇ ಹಿಂಗೆ ಮಾಡ್ತಿರ್ತಾರೆ. ಕಾಂಬ ಇವತ್ತೆಂತ ಮಾಡ್ತಾರ ಅಂತ ಬನ್ನಿ. ಕಾಂಬ ರೋಡ್ ಅಂತೂ ಖಾಲಿ ಹೊಡಿತಿತ್ತು ಅಂದ್ರೆ ಟ್ರಾಫಿಕ್ ಇಲ್ಲ ಅಷ್ಟೇ, ಬ್ಯೂಟಿಫುಲ್ ಆಯ್ತು ಬಾಸ್. ಲೈಟ್ ಎಲ್ಲ ಆಫ್ ಮಾಡಿಬಿಟ್ರು ಅವ್ರ. ನನ್ನನ್ನ ತೆಗಿಬೇಡ ಮರತಿ ವಿಡಿಯೋ ಅಂತ ಹೇಳ್ಕೊಂಡು ಲೈಟ್ ಆಫ್ ಮಾಡಿಬಿಟ್ರೆ, ನಮ್ಮ ಹತ್ರ ಕ್ಯಾಮರಾದಲ್ಲಿ ಲೈಟ್ ಇತ್ತು, ಅದರಿಗೆ ಗೊತ್ತಿಲ್ಲ. ಒಂದೇ ಜನ ಇತ್ತು, 2 ಜನ ಇತ್ತು. ಆಟ ನಂಗಂತೂ ಮುಂಬೈಲ್ ನೈಟ್ ಹೊತ್ತಿಗೆ ತಿರ್ಗುದ್ರು ಮಸ್ತ್ ಖುಷಿ ಆಯ್ತು. ಎಲ್ಲ ಕಡೆ ಲೈಟ್ಸ್ ಇಂದ ಹಿಡಿದು ಹಾಗೆ ಸ್ಟ್ರೀಟ್ ಫುಡ್ ಸಿಕ್ಕತ್ತ, ಒಂಥರ ಒಳ್ಳೆ ಇರತ್ತೆ, ವೈಬ್ ಕೂಲ್ ಆಗಿರುತ್ತೆ. ದಟ್ಸ್ ವೈ ಅಲ್ಲ, ನೈಟ್ ಹೊತ್ತಿಗೆ ಖುಷಿ ಆಯ್ತು. ನಾವಂತೂ 12 ಗಂಟೆ ಮೇಲೆಲ್ಲ ತಿರುಗ್ತಿರತ್ತೆ, ನಮ್ ಟೈಮ್ ಸಿಕ್ಕುದೇ ಆಗಲಿಕ್ಕೆ. ಇಲ್ಲಿ ಕಾಣಿ ಒಂದು ಯಾವುದೋ ಬ್ಯೂಟಿಫುಲ್ ಸರ್ಕಲ್ ಇತ್ತು, ಬಟ್ ಯಾವ ಸರ್ಕಲ್ ಅಂತ ನನಗೆ ಕೇಳ್ಬಿಡಿ. ಬಾಸ್ ನೆನಪಿತ್ತಲ್ಲ ನಿಮಗೆ ನಾನು ಕೊಟ್ಟ ಚಾಲೆಂಜ್? ಹಲೋ, ಚಾಲೆಂಜ್ ನೆನಪಿತ್ತಲ್ಲ? ಅದು ರೆಡಿ? ಎಸ್ ಕಣಿ, ಡ್ರೆಸ್ ಎಲ್ಲ ಡಿಸೈನರ್ಸ್ ಇದೆಲ್ಲ ಎಂತ ಹೇಳೋದು, ಬುಟಿಕ್ಕ. ಸೊ ಸೀಮಾ ಮಸ್ತ್ ಶೋಕ್ ಇತ್ತು ಕಾಣಿ. ಅಂದರೆ ಇಷ್ಟು ದೊಡ್ಡದು ಒಂದು ಡಿಸೈನರ್ಸ್ದೇ ಒಂದು ಬುಟಿಕ್ ಅಂದರೆ ತುಂಬ ಹೈ ಲೆವೆಲ್ ಇರ್ತಾರಲ್ಲ. ಈ ಒಂದು ಬಿಲ್ಡಿಂಗ್ಸು ಬ್ರಿಟಿಷ್ ಅವರೇ ಕಟ್ಟಿ ಹೋದಂಥದ್ದು. ಇಲ್ಲಿದು ರೈಲ್ವೆ ಸ್ಟೇಷನ್ ಆಗಿರ್ಲಕ್ಕ ಪ್ರತಿಯೊಂದು ಮೇನ್ ಬ್ರಾಂಚ್ಗಳು. ಹಾಂ ಎಂತಂದ್ರಿ? ಓಕೆ, ಇದು ಅಂಡರ್ಗ್ರೌಂಡ್ ಮೆಟ್ರೋ, ಇದು ಅಂಡರ್ ಇತ್ತಾ? ಓಕೆ. ಸೊ ಬಿಲ್ಡಿಂಗ್ಸ್ ಅಂತೂ ಇನ್ನು
ಇಷ್ಟು ವರ್ಷ ಆದರೂ ಒಂಚೂರು ಡ್ಯಾಮೇಜ್ ಆಗಲಿಲ್ಲ ಕಣೆ, ಇಷ್ಟು ಚಂದ ಇತ್ತು. ಹಾಗೆ ಇನ್ನು ಸುಮಾರು ವರ್ಷ ಬಪ್ಪು ಅನ್ಸುತ್ತೆ ಅಂತ ಪ್ಲಾನಿಂಗ್ ಆಗಿರ್ಲಕ್ಕ. ಒಂಥರ ಫಾರಿನ್ ಥರ ಇತ್ತು ಇದು ಕಾಮುಕ್, ಅಂದರೆ ಫಾರಿನಲ್ಲಿ ಹೆಂಗೆ ಕಟ್ಟಡಗಳಿರುತ್ತೋ ನಾವು ಫಿಲ್ಮಲ್ಲೆಲ್ಲ ಕಾಣ್ತಲ್ಲ ಅದೇ ಥರ ಇತ್ತು. ಇಲ್ಲಿ ಸ್ಟ್ರೀಟ್ ಆಗಿರ್ಲಕ್ಕ ಆ್ಯಂಡ್ ಇಲ್ಲಿ ಬಿಲ್ಡಿಂಗ್ಸ್ ಆಗಿರ್ಲಕ್ಕ ಕಾಮ ಖುಷಿ ಆಯ್ತು. ಅದು ನೈಟಲ್ಲಿ ಬಂದ್ರಂತೂ ಖುಷಿ ಆಯ್ತು. ಈ ಬಟ್ ಚಾಲೆಂಜ್ ಅಕ್ಸೆಪ್ಟ್ ಮಲ್ತಿದ್ದಾರೆ ಆಂಟಿನಾಗಲ ಅಂದು. ಬಟ್ ಈರು ಮೊಗಲ್ಡ ಪೋದ್ಕೇಂಡಾರ್ ಏರು ಅಂಗಡಿದಾಗ್ಲ ರಗಲ್ಡ ಪೋದ್ಕೇಂಡಾರ್ ರ್ಯಾಂಡಮ್ಲಿ ಕೇಂದಿದ್ದಾರೆ. ದಟ್ ಈಸ್ ನಾಟ್ ಕರೆಕ್ಟ್. ಚೀಟ್ ಮಾಡ್ರು ನಂಗಂತೂ. ಚಾಲೆಂಜ್ ಅಕ್ಸೆಪ್ಟ್ ಮಾಡಿರು ಬಟ್ ಅವ್ರು ಚೀಟ್ ಮಾಡ್ರು. ಅಂಗಡಿಯವ್ರ ಹತ್ರ ಹೋಗಿ ಕೇಂದ್ರ ಇಟ್ಸ್ ನಾಟ್ ಕರೆಕ್ಟ್, ಇಟ್ಸ್ ನಾಟ್ ಕರೆಕ್ಟ್. ಇಲ್ಲಿ ಕಣಿ ಎಲ್ಲ ಇದು ಬ್ರಿಟಿಷ್ ಕಾಲದಲ್ಲಿ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಟ್ ಆಗಿರುತ್ತೆ ಅನ್ಸುತ್ತೆ. ಅಂತ ಬಿಲ್ಡಿಂಗ್ಸ್ಗಳು. ಬಟ್ ಕಣಿ ಈಗ ಅದನ್ನೆಲ್ಲ ಬ್ಯಾಂಕ್ ಆಗಿರ್ಲಕ್ಕ ಅವ್ರ ಪೋಸ್ಟ್ ಆಫೀಸ್ಗಳು ಮೇನ್ ಬ್ರಾಂಚ್ ಎಲ್ಲ ಮಾಡಿರ್ತಾರೆ. ಮಸ್ತ್ ಬ್ಯೂಟಿ. ನೀವು ಮಾಡೋದೀಗ ನಾನು ಆಗನೇ ಹೇಳಿದೆ ಬತ್ತಾಯ್ಪು ಆಂಟಿ ಹತ್ರ ನೀವು ಮಾತಾಡಕ್ಕಂತ. ಓ ಚೀಟರ್ ಇಲ್ಲ, ನೀವು ಸಾಂಗ್ ಹೇಳಕ್ಕೀಗ ವಾಪಸ್ ಅಪ್ಪತ್ತು ನಂಗೆ ಗೊತ್ತಿಲ್ಲ. ಕುಡುಕೆ ಇತ್ತು, ಅದಕ್ಕೆ ಹೋಗಿ ಯಾರು ಮಾಡ್ತಾರಲ್ಲ ಅವ್ರ ಹತ್ರನೇ ಕೇಳ್ಬೋದು ಇದು ಒಳ್ಳೇದ ಶೀತಕ್ಕೆ ಅಂತ. ಆಗ ಸೂಪ್ ಕೊಡೋದೆಲ್ಲ ವೇಸ್ಟ್ ಆಗ. ಸಮ ಕೋಲ್ಡ್ ಇದ್ರು ಹೆಂಗೆ ಕುಡಿದ್ರು ಕಾಣಿ. ಒಂದು ಜ್ಯೂಸ್ ಸಾಕಾಯಿದೆ, ಇನ್ನೊಂದು ಜ್ಯೂಸ್ ಕುಡಿದಿದ್ರು ಕಾಣಿ. ನಾಳೆ ಎಂತಾದರೂ ಶೀತ ಕಫ ಸ್ಟೀಮ್ ಮಾಡೋಕ್ಕೆ ಇದು ಮಾಡಿ ಕೊಡ ಅಂತ ಅಂದರೆ ಇವ್ರ ಹತ್ರ ತಗೊಂಡ್ಬಿಡ್ತೆ. ಬರೋದಲ್ಲ ಸ್ಟೀಮ್ ಮಾಡಿ ಕೊಡೋಕೆ ಹೇಳ್ಕೊಡಿ, ಕನ್ನ ಜ್ಯೂಸ್ ಕೊಡಿ ಅಂತ ಹೇಳ್ತೆ. ಹಲೋ ಅಲ್ಲ, ನಿಮಗೆ ಟಾಸ್ಕ್ ಕೊಟ್ಟರೆ ಮಾಡೋಕ್ಕಾಗಿಲ್ಲ, ಇದೆಲ್ಲ ಕುಡುಕೊಳ್ಳೆ ಆಯ್ತು ನಿಮಗೆ. ಇಲ್ಲಿ ಕಣಿ ಎಲ್ಲರೂ ಒಂದು ಸ್ವಲ್ಪ ಕೂತ್ಕೊಂಡಿರಿ, ನಾವು ಹಾಗೆ ಒಂದು ಬಂದು ಎಲ್ಲ ಕಪಲ್ಸ್ ಒಂಥರ ಇತ್ತು, ಸಾಲಿಡ್ ಇತ್ತು. ಅದು ಎಲ್ಲಿಗೆ ಹೋದ್ರು ಒಂದು ನಾಯಿ ಕನೆಕ್ಟ್ ಆಗ್ತಿ ಇವರಿಗೆ ಕಣಿ. ಇವರೆಂತ ನಾಯಿ ಯಾರೋ ಸಾಕದ್ ನಾಯಿ ಅದು. ಫೋಟೋ ತೆಕ್ಕೊಂಬಿಡ್ಲಿಲ್ಲಲ್ಲ ಮರಯ್ಯ ನೀನು. ಹಲೋ ಒಂಚೂರು ಮಾತಾಡ್ತೀಯಾ ನಮ್ಮ ಹತ್ರ? ಚೂರು ಮಾತಾಡಿ. ನಿಮ್ಗೆ ಎಂತ ಆಯ್ಕೆ ಇವ್ರೆ? ಇವ್ರು ನಿಮ್ಗೆ ಎಂತ ಆಯ್ಕೆ? ನಿಮ್ಗೆ ಎಂತ ಆಯ್ಕೆ ಹಾಯ್? ಹಾಂ ಅವೇನು ಚಾವು ಪೋಂದಿತ್ತು ನಾ ಸಡನ್ ಏನಕ್ಕದ ಬತ್ತು ಸೀನಿ. ಹಲೋ, ಫೈನಲಿ ಇವತ್ತಿನ ಸ್ಟ್ರೀಟ್ ಶಾಪಿಂಗ್ ಮುಕ್ತಾಯಗೊಂಡಿತ್ತು ವಿದೌಟ್ ಶಾಪಿಂಗ್. ಎಂತ ₹1 ಶಾಪಿಂಗ್ ಮಾಡಲಿಲ್ಲ, ಬರೀ ಸುಮ್ಮನೆ ಬಂದಂಗೆ ಆಯಿತು. ಬಟ್ ಫೋಟೋಸ್ ಅಂತೂ ಸಖತ್ತಾಗಿ ಬಂತು. ಒಂದು ಸ್ವಲ್ಪ ಇದೆಲ್ಲ ಪ್ಲೇಸ್ ಕಂಡ್ಕೊಂಡು ಒಂದ್ಸತಿ ರಿಫ್ರೆಶ್ಮೆಂಟ್ ಆದಂಗೆ. ಯಾಕಂದರೆ ಇಬ್ಬರಿಗೂ ಸ್ವಲ್ಪ ಕೋಲ್ಡಾಗಿ ಇರಿಟೇಟ್ ಆಗ್ತಿದ್ದಿತ್ತು ಮನೆ ಒಳಗಡೆ. ಒಂದು ಸ್ವಲ್ಪ ಕೆಲಸಕ್ಕೆ ಹೋಗಿ ಬಂದರು ಮತ್ತು ಪುನಃ ಸೊ ನನ್ನ ಕೆಲಸ ಮುಗಿಸ್ದೆ ಇರಿಟೇಟ್ ಆಗ್ತಿದ್ದಿತ್ತು. ಹಾಗೆ ಒಂದು ರೌಂಡ್ ಹಿಂಗೆ ಬಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಆಯಿತು ಅಲ್ಲ, ಸ್ವಲ್ಪ ಖುಷಿ ಆಯಿತು. ಬ್ಯಾಕ್ ಟು ಹೋಮ್ ಹೋಗಿ ಊಟ ಮಾಡಿ ಇವತ್ತು ನನ್ನ ಕಂಡ್ರೆ ಇವತ್ತಿನ ದಿನ ಸಕ್ಸಸ್ಫುಲಿ ಎಂಡ್ ಆಯ್ತು ಕಣಿ. ಹಾಪತಿಗೊಂದು ಬ್ಯೂಟಿಫುಲ್ ಲೈಟಿಂಗ್ಸ್ ಎಲ್ಲ ಕಣ್ಣಿಗೆ ಬಿದ್ದರೆ ಏನೋ ಒಂಥರ ಇನ್ನೂ ಖುಷಿ ಆಯ್ತಲಾಗಿರಿ. ಎಸ್, ಓಕೆ ಹಂಗಾರೆ ಮತ್ತೆ ಪುನಃ ಸಿಕ್ಕುವ. ಬಾಯ್ ಬಾಯ್ ಹೇಳಿ.